ಕರವೇ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿದೆಯಾ ಸರ್ಕಾರ? ಮೊನ್ನೆ ಏನು ಹೋರಾಟ ನಡೀತು ನಾಮಫಲಕದ ವಿಚಾರದಲ್ಲಿ, ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರನ್ನ ಬಂಧಿಸಿದ್ರು, ಜೈಲಿಗೆ ಹಟ್ಟಿದ್ರು, ಇನ್ನೂ ಕೆಲವರನ್ನ ಬಿಡುಗಡೆ ಮಾಡಿಲ್ಲ. ಇದರ ನಡುವೆ ಅವರ ಕುಟುಂಬಸ್ಥರನ್ನ ಕೂಡ ಪೊಲೀಸರು ಟಾರ್ಗೆಟ್ ಮಾಡಿದ್ದಾರೆ. ಒಂದು ಕಡೆ ಇವರೆಲ್ಲ ಬಂಧನಕ್ಕೊಳಗಾಗಿ ಜೈಲಿನಲ್ಲಿದ್ದರೆ, ಮಫ್ತಿಯಲ್ಲಿ ಮಧ್ಯರಾತ್ರಿಯಲ್ಲಿ ಕರವೇ ಕಾರ್ಯಕರ್ತರ ಮನೆಗಳಿಗೆ ನುಗ್ಗೋದು, ವಿಚಾರಣೆ ಮಾಡ್ತಕ್ಕಂಥದ್ದು, ಅವ್ರು ಯಾರು ಇವ್ರು ಯಾರು ಅಂತೆಲ್ಲ ವಿಚಾರಣೆ ಮಾಡೋದು, ರ್ಯಾಲಿಯಲ್ಲಿ ಭಾಗಿಯಾಗದಿದ್ದವರ ಮನೆ ಮೇಲೂ ಕೂಡ ದಾಳಿಯಾಗೋದು ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಬಗ್ಗೆ ಮತ್ತೆ ನಾನು ಮಾತುಕತೆಯನ್ನು ಮುಂದುವರಿಸ್ತೀನಿ ಸಂಗೀತಾ ಅವ್ರ ಜೊತೆಯಲ್ಲಿ. ಸಂಗೀತಾ ಅವರೇ, ಒಂದು ಕುಟುಂಬಸ್ಥರನ್ನ ಬೆದರಿಸ್ಬಿಟ್ರೆ ಕುಟುಂಬಸ್ಥರೆಲ್ಲ ಸೇರಿ ಹೋರಾಟಗಾರರನ್ನ ಮನೆಯಲ್ಲೇ ಉಳಿಸ್ಕೋತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರ ಹೋರಾಟ ತೀವ್ರವಾಗಿರಲ್ಲ. ಹಾಗಾಗಿ ಕುಟುಂಬಸ್ಥರಿಗೆ ಒಂದು ರೀತಿ ಭಯ ಹುಟ್ಟಿಸ್ಬೇಕು ಅನ್ನುವಂತಹ ಆಲೋಚನೆ ಏನಾದರೂ ಪೊಲೀಸರಿಗೆ ಇದ್ದಿರಬಹುದಾ ಅಂತ? ಖಂಡಿತ ಅದೇ ಆಲೋಚನೆಯಲ್ಲಿ ಅವರು ಮಾಡ್ತಾ ಇದ್ದಾರೆ ಈ ಕೆಲಸನ. ಅಂದ್ರೆ ಒಬ್ರು ಮನೆಗೆ ಹೋಗಿ ಎದುರಿಸಿದ್ರೆ ಕುಟುಂಬಸ್ಥರು ಭಯ ಬಿದ್ದ್ಬಿಡ್ತಾರೆ. ಯಾಕಪ್ಪ, ಈಗ ನಾನೊಬ್ಳು ಹೆಣ್ಮಗಳಾಗಿ ನನ್ನ ಮನೆಗೆ ಪೊಲೀಸ್ನವ್ರು ಬಂದ್ರೆ ಮುಂದಿನ ಭವಿಷ್ಯ ಹೇಗೆ ಇವಳ್ದು ಅನ್ನೋದನ್ನ ಮನೇಲಿ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಇವರು ಮನೆಗೆ ಹೋಗಿ ಎದುರಿಸುವಂತ ಕೆಲಸಗಳು, ಹಾಗೆ ರ್ಯಾಲಿಯಲ್ಲಿ ಆಗದೆ ಇರುವಂತವ್ರನ್ನ, ಆಮೇಲೆ ಫೇಸ್ಬುಕ್ಗಳಲ್ಲಿ ಅವ್ರನ್ನ ಪ್ರೊಫೈಲ್ಗಳನ್ನ ತಗೊಳೋದು, ಬ್ಯಾನರ್ಗಳಿರಲ್ಲಿ ಫೋಟೋಗಳನ್ನ ತಗೊಂಡು ಅವರೇ ಸ್ವಯಂ ಪ್ರೇರಿತವಾಗಿ ಕೇಸ್ ಹಾಕುವಂತ ಕೆಲಸಗಳನ್ನ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಹಾಗಾದರೆ ಶ್ವೇತಾ, ಈಗ ಒಂದು ಈ ಹಿಂದಿನ ಹೋರಾಟಗಳಲ್ಲೂ ಕೂಡ ಪ್ರತಿಭಟನೆ ಸಂದರ್ಭದಲ್ಲಿ ಕೆಲವ್ರನ್ನೆಲ್ಲ ಬಸ್ಸಲ್ಲಿ ತುಂಬಿಕೋತಾರೆ, ತಗೊಂಡೋಗೆಲ್ಲ ದೂರದಲ್ಲಿ ಬಿಡ್ತಾರೆ, ಅಲ್ಲಿಗೆ ಅದು ಮುಗಿದೋಗ್ತಾ ಇತ್ತು. ಈ ಸರ್ತಿ ಆ ರೀತಿ ಆಗದಿರ ದಿನಗಟ್ಟಲೆ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡ್ತಾರೆ ಅಂತಂದರೆ ಏನು ಉದ್ದೇಶ ಅವ್ರದ್ದು? ಯಾಕೆ ಈ ಥರ? ಅದನ್ನೇ ಸರ್ ನಾವು ಹೇಳ್ತಾ ಇರೋದು, ಸರ್ಕಾರ ಈ ಸತಿ ಕರವೇ ಅವ್ರನ್ನ ಟಾರ್ಗೆಟ್ ಮಾಡಿದೆ. ಯಾಕೆ ಈ ಬಾರಿ ಈ ರೀತಿ ನೀವು ನಮ್ಮ ಹೋರಾಟಗಾರರನ್ನ ವರ್ತಿಸ್ಕೊಳ್ತಾ ಇದ್ದೀರಾ? ಇವತ್ತು ನಮ್ಮ ನಾಯಕರು 25 ವರ್ಷದಿಂದ ಕಾನೂನಿನ ಚೌಕಟ್ಟಲ್ಲೇನೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಯಾವತ್ತೂ ಕಾನೂನನ್ನ ಮೀರಿಲ್ಲ. ಆದ್ರೆ ಈ ಬಾರಿ ಹೋರಾಟಗಾರನ ದಿಕ್ಕು ತಪ್ಪಿಸುವಂಥದ್ದು, ನಮ್ಮ ನಾಯಕರನ್ನೇ ನೀವು ಜೈಲಿಗೆ ಹಾಕ್ದಾಗ ಇನ್ನ ಬೇರೆ ಕಾರ್ಯಕರ್ತರೆಲ್ಲ ಚಿಲ್ಲಾಪಿಲ್ಲಿ ಹಾಕ್ತಾರೆ, ಈ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಈ ರೀತಿ ಕುತಂತ್ರವಾಗಿ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದೆ ಸರ್. ಈಗ ಒಂದು ಪ್ರಶ್ನೆ ನಿಮಗೇನೆ ಶ್ವೇತಾ ಅವರೇ, ಈ ಸರ್ತಿ ನೀವೇನು ಹೋರಾಟ ಮಾಡಿದ್ರಿ ಕನ್ನಡ ನಾಮಫಲಕ ಕಡ್ಡಾಯ ವಿಚಾರದಲ್ಲಿ, ನೀವು ಹೋಗಿ ಕೇಳಿದ್ದು, ಪ್ರಶ್ನೆ ಮಾಡಿದ್ದು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳು, ಮಾಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತುಂಬ ದೊಡ್ಡವರದ ವಿಚಾರಕ್ಕೆ ಹೋದ್ರಿ. ಅವರಿಂದ ಸರ್ಕಾರ ಒತ್ತಡಕ್ಕೆ ಸಿಕ್ಕಾಕೊಂಡು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಅಂದರೆ ನಿಮ್ಮಗಳ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದೆಯಾ ಅಂತ? ಖಂಡಿತವಾಗೂ ಈಗ ಅದೇ ಆಗ್ತಾ ಇರೋದು. ಯಾಕಂದ್ರೆ ಈಗ ದೊಡ್ಡ ಶ್ರೀಮಂತರು, ಈಗ ಮಾಲ್ನ ಮಾಲೀಕರು ಎಲ್ಲರೂ ಈ ಸರ್ಕಾರ ಒಂದು ಎಲೆಕ್ಷನ್ ಟೈಮಲ್ಲಿ ಅವರೊಂದು ಹಣವನ್ನ ಹೂಡಿಕೆ ಮಾಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ಆಗಿರ್ಬೋದು, ಆಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಅದಕ್ಕೆಲ್ಲ ಒಂದು ಕಡಿವಾಣ ಬೀಳುತ್ತಲ್ವಾ, ಹಾಗಾಗಿ ಎಲ್ಲದಕ್ಕೂ ಟಾರ್ಗೆಟ್ ಈ ಹೋರಾಟಗಾರರು. ಅವ್ರಿಗೆ ಏನ್ ಮಾಡಿದ್ರು ಅವರು ತಡ್ಕೊಳ್ತಾರೆ, ಕೇಸ್ ಹಾಕ್ಲಿ. ಯಾಕೆ ನಾವೆಲ್ಲ ಮನೆ ಮಠ, ನಮಗೆ ಗಂಡ ಮಕ್ಕಳು ಮನೆ ಮಠ ಏನು ಇಲ್ವಾ ಸರ್? ನಾವು ಮಾತ್ರ ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡು ಕೇಸ್ ಹಾಕಿಸ್ಕೊಂಡು ನಾವು ಮಾತ್ರ ವರ್ಷಾನ್ಗಟ್ಲೆ ಓಡಾಡ್ತಾ ಇರಬೇಕು. ಜೊತೆಗೆ ಕಾರ್ಯಕರ್ತರು ಇದನ್ನೆಲ್ಲ ನೋಡಿ ಭಯಭೀತಿಗೊಂಡು ಬೇಡವೇ ಬೇಡ ಈ ಹೋರಾಟದ ಜೀವನ ಅನ್ನೋಂಥದ್ದು ಆಗುವಂಥದ್ದು ಇದೆ ಅಂತ ಸರ್ಕಾರ ಮನಗಂಡು ಈ ರೀತಿಯಾಗಿ ಹೋರಾಟಗಾರನ ನಡೆಸ್ಕೊಳ್ತಾ ಇದ್ದಾರೆ ಸರ್. ಓಕೆ ಪುಟ್ಟಡ ಅವರೇ, ಕೆಲವು ವಿಚಾರಗಳು ಗಮನಿಸಿ, ಸರ್ಕಾರಗಳು ಬಂದಾಗ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗವಹಿಸಿದ್ದಂಥವ್ರ ಕೇಸ್ಗಳನ್ನ ವಾಪಸ್ ತಗೋತಾರೆ, ವಿತ್ಡ್ರಾ ಮಾಡ್ಕೋತಾರೆ. DJ ಹಳ್ಳಿ KJ ಹಳ್ಳಿನಲ್ಲಿ ಬೆಂಕಿ ಹಚ್ಚಿದಂಥವ್ರನ್ನ ಬಿಡ್ತಾರೆ, ಕೇಸ್ ವಾಪಸ್ ತಗೋತಾರೆ. ಅವ್ರಿಗೆ ಯಾವ ಶಿಕ್ಷೆಗಳು ಕೂಡ ಇಲ್ಲ. ಇವರ ಕಣ್ಣಿಗೆ ಬೀಳ್ತಕ್ಕಂಥದ್ದು ಕನ್ನಡ ಪರ ಹೋರಾಟಗಾರರು. ಎಂಥ ಬೇಸರದ ಸಂಗತಿ ಅಲ್ವಾ ಪುಟ್ಟಣ? ಹೌದು ಸರ್, ಇಲ್ಲಿ ಏನಾಗಿದೆ ಅಂದರೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಏನು ಒಬ್ರಿಗೆ ಕಾಸು ಕೊಡದೆ ನಾವು ಜನಗಳು ಖರೀದಿಸಕ್ಕೆ ಓಡ್ ಬರ್ತಾರೆ, ಅದು ಒಂದು ಇದಿರುತ್ತೆ. ಇಲ್ಲಿ ಮತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇವರು ಕಾಸು ಕೊಟ್ಟು ಜನಕ್ಕೆ ಕರ್ಕೊಂಬರ್ಬೇಕು. ಅವ್ರಿಗೆ ಒಂದು ಇದಿರುತ್ತೆ, ಅವ್ರಿಗೊಂಥರ ಮನಸ್ಸಲ್ಲಿ ಅಯ್ಯೋ ನೋಡಪ್ಪ ಜನ ಕರೀದೆ ಬಂದರು, ಎಷ್ಟೊಂದು ಜನ ಇಲ್ಲಿ ನಾವು ಕಾಸು ಕೊಟ್ಟರು ಬರೋಲ್ಲ ಅನ್ನೋ ಒಂದು ಇದಿರುತ್ತೆ. ಇಲ್ಲಿ ಏನಪ್ಪ ಅಂದರೆ ನಮಗೆ ತೊಂದರೆ ಕೊಡ್ತಾ ಇರೋದೇನಪ್ಪ ಅಂದರೆ, ಪ್ರತಿಯೊಂದು ಮನೆಗೂ ಯಾಕೆ ಇವ್ರು ಹೋಗ್ಬೇಕು, ಅವ್ರ ಮನೆಗೆ ಯಾಕೆ ಹೋಗ್ಬೇಕು? ನಮ್ಗೆ ಡೈರೆಕ್ಟಾಗಿ ಫೋನ್ ಮಾಡಿ ನಾವೇ ಹೋಗ್ತೀವಿ ಟೇಷನ್ಗೆ. ನಮಗೇನು ಹೊಸ್ತಲ್ಲ, ಕೋರ್ಟು ಮತ್ತು ಟೇಷನ್ ಎಲ್ಲ ಸುತ್ತಿದ್ದೀವಿ, ಪ್ರತಿಯೊಂದು ಮಾಡಿದ್ದೀವಿ, ಎಲ್ಲ ಕಡೆಗೂ ಹೋಗ್ತೀವಿ, ಎಲ್ಲ ಕಡೆಗೂ ಬರ್ತೀವಿ. ನಮ್ಮ ಮನೆಗೆ ಯಾಕೆ ಬರಬೇಕು ಇವರು? ರಾತ್ರಿ ಹೊತ್ತಲ್ಲಿ ಬಂದು ಕೇಳೋಂಥದ್ದು ಅವಶ್ಯಕತೆಯೇನು? ಈಗ ಬಾಡಿಗೆ ಮನೆ ಮಾಡಿರ್ತೀವಿ, ಬಾಡಿಗೆ ಮನೆಯವರು ಓನರ್ಗಳೇನು ತಿಳ್ಕೊಳ್ಳಲ್ಲ, ಇವರೇನೋ ಮಾಡಿದ್ದಾರೆ, ಕಳ್ತನ ಮಾಡಿದ್ದಾರೆ, ಬಂದಿದ್ದಾರೆ ಅಲ್ವಾ? ಮತ್ತೆ ಇನ್ನೊಂದೇನಪ್ಪ ಅಂದರೆ, ಹೌದು
ಮತ್ತು ಇನ್ನೊಂದೇನಪ್ಪ ಅಂದರೆ ಇವ್ರು ನಮಗೆ ಹೇಳಬೇಕು ಹಿಂಗಾಗಿದೆ ಈ ಥರ ಅಂತ ಹೇಳಿದ್ರೆ ನಾವು ಬಂದು ಟೇಸ್ಟ್ ಹತ್ರ ಬಂದು ಮಾತಾಡ್ತೀವಿ, ಏನಾಗಿದೆ ಸರ್, ಯಾಕೆ ಈ ಥರ ಮಾಡಿದ್ದೀರ ಅಂತ. ಇವ್ರು ಹೇಳ್ದಂಗೆ ನಾವು ಆಫ್ ಮಾಡಿದ್ದೀವಿ ತಾನಲ್ಲಿ ಸೌಂಡು ಮತ್ತು ಅವೆಲ್ಲ ಗಾಡಿಯೆಲ್ಲ ಆಫ್ ಮಾಡಿ ಸೈಡ್ಗೆ ಹಾಕಿದ್ಮೇಲೆ ಅವರೇ ಪೊಲೀಸವರು ಒಂದೊಂದು ಗಾಡಿ ಕೂತಿದ್ದಾರೆ, ಅವರೇ ಕೂತಿದ್ಮೇಲೆ ನಾವು ಬಂದಿಲ್ವಲ್ಲ. ನೀವು ಹೇಳ್ದಂಗೆ ನೀವು ಆಫ್ ಮಾಡಿದೆ ನಾನೇನು ಮುಂದೆ ತಗೊಬಂದಿದ್ರೆ ನೀವು ಕೇಸ್ ಹಾಕಿ ಸರ್ ಅನ್ಬೋದು. ನಾವು ಅವ್ರು ಹೇಳ್ದಂಗೆ ಆಫ್ ಮಾಡಿ ಸೈಡ್ಗೆ ತಗೊಂಡೋಗಿ ದೂರ ತಗೊಂಡೋಗಿ ನಿಲ್ಲಿಸ್ಬಿಟ್ರು ಖಾಲಿ ಗ್ರೌಂಡಲ್ಲಿ. ನಾವು ಅಲ್ಲಿ ಊಟ ಇಲ್ಲ, ಒಂದು ತಿಂಡಿ ಇಲ್ಲ, ಏನಿಲ್ಲ, ಪ್ರತಿಯೊಂದು ಮಾಡ್ಕೊಂಡಿದ್ವಿ. ಏನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಕನ್ನಡ ಮಾತಾಡಿದ್ಕೆ ಅವರು ಈ ಥರ ಮಾತಾಡ್ತಾರಾ, ಇಲ್ಲ ನಾವೇನು ಅಪ್ಪಿ ಹಿಂದಿ ತಮಿಳು ಬೇರೆ ಭಾಷೆ ಮಾತಾಡಿದ್ರೆ ಬಿಡ್ತಾರೇನೋ ಗೊತ್ತಿಲ್ವೇ. ಇದು ನಾವು ಕರ್ನಾಟಕದಲ್ಲಿ ಇದ್ದೀವೋ ಇಲ್ಲ ಬೇರೆ ಸ್ಟೇಟಲ್ಲಿ ಇದೀವೋ ನಮಗೆ ಅರ್ಥ ಆಯ್ತಲ್ಲ. ಇದು ಒಂಥರ ವಿಚಿತ್ರ ಆಗ್ಬಿಡೈತೆ. ಇಲ್ಲಿ ಒಬ್ಬ MLA ಆಗಲಿ ಒಬ್ಬ ಮಿನಿಸ್ಟ್ರಲ್ಲಿ ಯಾರಂದ್ರೆ ಯಾರಾಗಲಿ ಇವರು ಒಬ್ಬ ನಮ್ಮ ಕನ್ನಡದವರ ಇಲ್ಲ ಬೇರೆ ಸ್ಟೇಟ್ಗೆ ಇದು ಮಾಡ್ಕೊಂಡವ್ರ ನಮ್ಗೆ ಒಂಚೂರು ಅರ್ಥ ಆಯ್ತಲ್ಲ. ಇವ್ರದೇ ಒಂಥರ ಆಡಳಿತ ಆಗ್ಬಿಟ್ಟಿದೆ. ಕೇಳೋರು ಯಾರು ಇಲ್ವೇನೋ ಅನಿಸ್ಬಿಡೈತೆ. ಎಸ್ ಸಂಗೀತ ಅವರೇ ಒಂದು ವಿಚಾರ, ನಾನಿವತ್ತು ಬೆಳಿಗ್ಗೆ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಯಾರ್ಯಾರು ಈ ಥರ ನಾಡು ನುಡಿ ನೆಲ ಜಲ ಭಾಷೆ ವಿಚಾರದಲ್ಲಿ ಹೋರಾಟ ಮಾಡ್ತಾರೆ ಇವ್ರುಗಳ ಮೇಲೆ ಕೇಸ್ ಹಾಕಿ 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 ಹೋರಾಟಗಳೇ ಸತ್ತೋಗ್ತಾ ಇದೆ. ಕಾರ್ಯಕರ್ತರಲ್ಲೇ ಉತ್ಸಾಹ ಬರ್ತಾ ಇಲ್ಲ. ಕಾರ್ಯಕರ್ತರನ್ನ ಕಂಪ್ಲೀಟಾಗಿ ಅವ್ರ ಧ್ವನಿನೇ ಕಿತ್ಕೊಳ್ಳೋ ಅಂಥ ಕೆಲಸ ಆಗ್ತಾ ಇದೆ. ಹಾಗಂತಂದ ಮಾತ್ರಕ್ಕೆ ಕರವೇ ಹೋರಾಟ ನಿಂತು ಹೋಗ್ಬಿಡುತ್ತಾ, ಧೃತಿಗೆಟ್ಬಿಟ್ಟಿದ್ದಾರೆ ಕಾರ್ಯಕರ್ತರು ಅನ್ನೋ ಪ್ರಶ್ನೆ ಬರುತ್ತೆ. ತಾವೇನು ಹೇಳ್ತೀರಾ ಸಂಗೀತ ಅವರೇ? ಖಂಡಿತವಾಗೂ ಈ ಸರ್ಕಾರ ಏನಿದೆ ಹಿಟ್ಲರ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಿಟ್ಲರ್ ಮಾದರಿಯಲ್ಲಿ ನಡ್ಸ್ಕೊತಾ ಇದ್ದಾರೆ ಕನ್ನಡಿಗರನ್ನ. ನಾವೀಗ ಉತ್ತರ ಪ್ರದೇಶದಿಂದ ಬಂದಿದ್ರೆ ನಮ್ಮನ್ನೆಲ್ಲ ಮೋಸ್ಟ್ಲಿ ಚೆನ್ನಾಗಿ ನೋಡ್ಕೊತಾ ಇದ್ರೋ ಏನೋ ಗೊತ್ತಿಲ್ಲ. ಕನ್ನಡಿಗರಾಗಿದ್ದಕ್ಕೆ ಈ ತರ ನಡ್ಸ್ಕೊತಾ ಇದ್ದಾರೆ ಅನಿಸ್ತಾ ಇದೆ ನಮ್ಗೆ. ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರ ಹೋರಾಟವನ್ನ ಇವರು ಹತ್ತಿಕ್ಕೋಕೆ ಸಾಧ್ಯನೇ ಇಲ್ಲ. ನಾವಿನ್ನ ಉತ್ಸಾಹದಿಂದ ಇನ್ನೂ ಹುಮ್ಮಸ್ನಿಂದ ನಾವು ಹೋರಾಟನ ಮಾಡೇ ಮಾಡ್ತೀವಿ. ಯಾವ ಕಾರಣ ನೀವು ಎಷ್ಟು ಜನನ ಅರೆಸ್ಟ್ ಮಾಡ್ತೀರಾ, ಎಷ್ಟು ಜನನ ಜೈಲಿಗೆ ಇರ್ತೀರಾ? ನಮ್ಮ ಕನ್ನಡಿಗರ ಹೋರಾಟದವರಿಗೆ ಇನ್ನೊಂದು ಜೈಲೇ ಕಟ್ಸ್ಬೇಕಾಗತ್ತೆ ನೀವು. ಅಷ್ಟು ಹೋರಾಟಗಾರರಿದ್ದೀವಿ ನಾವು. ನಮ್ಮಲ್ಲಿ ನಮ್ಮ ನಾಯಕರನ್ನ ತಗೊಂಡೋಗಿ ನೀವು ಒಳಗಿಟ್ಟ ತಕ್ಷಣ ನಮ್ಮಲ್ಲಿರೋ ಹೋರಾಟದ ಕಿಚ್ಚು ಆರೋಗುತ್ತೆ ಅಂತಿಲ್ಲ. ಆ ನಾಯಕರು ನಮ್ಮಲ್ಲಿ ಹಚ್ಚಿರೋ ಕಿಚ್ಚು ಇನ್ನೂ ಜಾಸ್ತಿ ಆಗತ್ತೆ. ನಾವು ಇದುವರೆಗೂ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ನಮ್ಮನ್ನ ಇದೇ ತರ ಕೆಡುತ್ತಾ ಇದ್ರೆ ನಾವು ಹೆಣ್ಮಕ್ಳೆಲ್ಲ ಸೇರಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋಗಿ ಉಪವಾಸ ಧರಣಿ ಕೂರ್ಬೇಕಾಗತ್ತೆ. ಇದು ನಾವು ಕೊಡ್ತಾ ಇರೋ ಎಚ್ಚರಿಕೆ ಸರ್ಕಾರಕ್ಕೆ. ರೈಟ್ ಥ್ಯಾಂಕ್ ಯು ಪುಟ್ಟಣ್ಣ ಅವರೇ, ಸಂಗೀತಾ, ಶ್ವೇತಾ ಎಲ್ಲರಿಗೂ ಕೂಡ ಧನ್ಯವಾದ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಹೋರಾಟ ಸತ್ ಹೋಗಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ಇನ್ನಷ್ಟು ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಆಡಿದ್ದಾರೆ. ಬಟ್ ಇದಕ್ಕೆ ಸರ್ಕಾರ, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಉತ್ತರ ಕೊಡಬೇಕಾಗುತ್ತೆ. ಯಾಕೆ ಪೊಲೀಸರು ಟಾರ್ಗೆಟ್ ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ, ಇದಕ್ಕೆ ಉತ್ತರವನ್ನು ಅವ್ರು ಕೊಡಬೇಕಾಗುತ್ತೆ.